ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಈ ಕ್ಲಾಸ್ನಲ್ಲಿ ನಿಮಗೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು, ಅದರ ಒಂದು ವಾಕ್ಯ ರಚನೆ ಹೇಗಿರುತ್ತೆ, ಆ ಒಂದು ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ ಥರ ನಾವು ಬಳಕೆ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಫ್ಯೂಚರ್ ಟೆನ್ಸ್ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇವಾಗ ಮೂರನೇ ಟೆನ್ಸ್ ಆಗಿರುವಂಥ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಈ ಒಂದು ಕ್ಲಾಸ್ನಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನೀವು ಯಾರ್ಯಾರೆಲ್ಲ ಆ ಒಂದು ಟೆನ್ಸ್ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ಆಮೇಲೆ ಈ ವಿಡಿಯೋ ನೋಡಿದರೆ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಡೆಫಿನಿಷನ್ ನೋಡಿ. ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ರೆಫರ್ಸ್ ಟು ಅ ಕಂಪ್ಲೀಟೆಡ್ ಆ್ಯಕ್ಷನ್ ಇನ್ ದ ಫ್ಯೂಚರ್. ಮುಂದೆ ಒಂದು ಸಮಯದಲ್ಲಿ ನಡೆದು ಮುಗಿದಿರುವ ಕೆಲಸ ಅಥವಾ ಘಟನೆಗಳನ್ನು ಹೇಳುವಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲೇ ಹೇಳಬೇಕಾಗತ್ತೆ. ಈ ಕೆಲಸವನ್ನು ನಾವು ಭವಿಷ್ಯತ್ತಿನಲ್ಲಿ ಮುಗಿಸಿರುತ್ತೇನೆ ಎಂದು ಹೇಳುವಾಗ ಆ ಒಂದು ಕ್ರಿಯೆ ಫ್ಯೂಚರ್ನಲ್ಲಿ ಮುಗಿದಿರುತ್ತೆ ಎಂದು ಹೇಳುವಾಗ ಇದೇ ಟೆನ್ಸ್ನಲ್ಲಿ ಹೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಾಳೆ ಶಾಲೆಗೆ ಹೋಗಿರುತ್ತೇನೆ ಅಂದರೆ ಆ ಒಂದು ಕ್ರಿಯೆ ಮುಗಿದಿರುತ್ತೆ ಅನ್ನೋದನ್ನು ನಾವು ಈ ಒಂದು ಟೆನ್ಸ್ನಲ್ಲಿ ಹೇಳಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೋಡಿ, ಮತ್ತೆ ಎಕ್ಸಾಂಪಲ್ಸನ್ನು ನಾನು ಹೇಳುವಾಗ ನಿಮಗೆ ತುಂಬ ಸರಳವಾಗಿ ಅರ್ಥ ಆಗುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿದೆ ನೋಡಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಇಲ್ಲಿ ವಿಲ್ ಹ್ಯಾವ್ ಅನ್ನೋದನ್ನು ನಾವು ಬಳಸಬೇಕಾಗತ್ತೆ. ವರ್ಬ್ V3 ಆಗಿರುತ್ತೆ, ಪ್ಲಸ್ ಆಬ್ಜೆಕ್ಟನ್ನು ಬಳಸ್ತೇವೆ. ಇಲ್ಲಿ ಎಲ್ಲ ಸಬ್ಜೆಕ್ಟಿಗೂ ನಾವೇನಪ್ಪ ಅಂದರೆ ವಿಲ್ ಹ್ಯಾವ್ ಅನ್ನೋದನ್ನು ನಾವು ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು. ಐ ವಿಲ್ ಹ್ಯಾವ್, ವಿ ವಿಲ್ ಹ್ಯಾವ್, ಯು ವಿಲ್ ಹ್ಯಾವ್, ಹಿ ವಿಲ್ ಹ್ಯಾವ್, ಶಿ ವಿಲ್ ಹ್ಯಾವ್, ಇಟ್ ವಿಲ್ ಹ್ಯಾವ್, ಕಿರಣ್ ವಿಲ್ ಹ್ಯಾವ್, ದೇ ವಿಲ್ ಹ್ಯಾವ್. ಪ್ಲೂರಲ್ ಫಾರ್ಮ್ ಬಂದಾಗೂ ಕೂಡ ನಾವು ವಿಲ್ ಹ್ಯಾವ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಬಳಸ್ಕೊಂಡು ವಾಕ್ಯವನ್ನು ರಚನೆ ಮಾಡಬೇಕಾಗುತ್ತೆ. ಈ ಒಂದು ಪಾಯಿಂಟ್ಸನ್ನು ನೀವು ನೋಟ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಸ್ ನೋಡಿ, ಪಾಸಿಟಿವ್ ಎಕ್ಸಾಂಪಲ್ಸ್. ಇಲ್ಲಿ ಸಬ್ಜೆಕ್ಟು ವಿಲ್ ಹ್ಯಾವ್, ವರ್ಬ್ V3 ಆಗಿ ನಾವು ಬಳಸ್ಕೊಂಡಿರ್ತೇವೆ. ಐ ವಿಲ್ ಹ್ಯಾವ್ ಲರ್ನ್ಡ್ ಆಲ್ ಲೆಸನ್ಸ್. ವಿ ವಿಲ್ ಹ್ಯಾವ್, ಯು ವಿಲ್ ಹ್ಯಾವ್, ಯು ವಿಲ್ ಹ್ಯಾವ್, ಹಿ ವಿಲ್ ಹ್ಯಾವ್, ಶಿ ವಿಲ್ ಹ್ಯಾವ್, ಇಟ್ ವಿಲ್ ಹ್ಯಾವ್, ಕಿರಣ್ ವಿಲ್ ಹ್ಯಾವ್, ದೇ ವಿಲ್ ಹ್ಯಾವ್ ಲರ್ನ್ಡ್ ಆಲ್ ಲೆಸನ್ಸ್. ನಾನು ಎಲ್ಲ ಪಾಠಗಳನ್ನು ಕಲಿತಿರುತ್ತೇನೆ ಅಂದರೆ ಆ ಒಂದು ಫ್ಯೂಚರ್ನಲ್ಲಿ ನಾನು ಆ ಕೆಲಸವನ್ನು ಮಾಡಿರುತ್ತೇನೆ ಎಂದು ಹೇಳುವಾಗ ಇದೇ ಥರ ನಾವು ವಾಕ್ಯಗಳನ್ನು ಮಾಡಬೇಕಾಗುತ್ತೆ. ನಾವು ಎಲ್ಲ ಪಾಠಗಳನ್ನು ಕಲಿತಿರುತ್ತೇವೆ, ನೀನು ಎಲ್ಲ ಪಾಠಗಳನ್ನು ಕಲಿತಿರುತ್ತಿ, ಅವನು ಎಲ್ಲ ಪಾಠಗಳನ್ನು ಕಲಿತಿರುತ್ತಾನೆ, ಕಿರಣ್ ಎಲ್ಲ ಪಾಠಗಳನ್ನು ಕಲಿತಿರುತ್ತಾನೆ. ಈ ರೀತಿ ನೀವು ಎಲ್ಲ ಎಕ್ಸಾಂಪಲ್ಗಳನ್ನು ನೀವು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅದೇ ನೆಗೆಟಿವ್ ಎಕ್ಸಾಂಪಲ್ಸ್ ಹೇಗಿರುತ್ತೆ ನೋಡಿ. ಐ ವಿಲ್ ನಾಟ್ ಹ್ಯಾವ್ ಲರ್ನ್ಡ್ ಆಲ್ ಲೆಸನ್ಸ್. ಇಲ್ಲಿ ವಿಲ್ ಮತ್ತು ಹ್ಯಾವ್ ಮಧ್ಯದಲ್ಲಿ ನಾವು ನಾಟನ್ನು ಸೇರಿಸಿ ಈ ಒಂದು ವಾಕ್ಯ ರಚನೆಯನ್ನು ಇದೇ ಥರ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲರೂ ಮಾಡೋ ತಪ್ಪೇನಪ್ಪ ಅಂದರೆ ಐ ವಿಲ್ ಹ್ಯಾವ್ ನಾಟ್ ಎಂದು ಸೇರಿಸಿದರೆ ಅದು ರಾಂಗ್. ನಾವು ಯಾವ ಥರ ಬರಿಬೇಕಂದ್ರೆ ಇಲ್ಲಿ ನಾವು ವಿಲ್ ಮತ್ತು ಹ್ಯಾವ್ ಮಧ್ಯದಲ್ಲಿ ನಾಟನ್ನು ಸೇರಿಸಿ ಬರೆದಾಗ ಅದು ಸರಿಯಾದ ವಾಕ್ಯ ಆಗುತ್ತೆ. ವಿ ವಿಲ್ ನಾಟ್ ಹ್ಯಾವ್, ಯು ವಿಲ್ ನಾಟ್ ಹ್ಯಾವ್, ಹಿ ವಿಲ್ ನಾಟ್ ಹ್ಯಾವ್, ಶಿ ವಿಲ್ ನಾಟ್ ಹ್ಯಾವ್, ಇಟ್ ವಿಲ್ ನಾಟ್ ಹ್ಯಾವ್, ಕಿರಣ್ ವಿಲ್ ನಾಟ್ ಹ್ಯಾವ್, ದೇ ವಿಲ್ ನಾಟ್ ಹ್ಯಾವ್ ಲರ್ನ್ಡ್ ಆಲ್ ಲೆಸನ್ಸ್. ನಾನು ಎಲ್ಲ ಪಾಠಗಳನ್ನು ಕಲಿತಿರುವುದಿಲ್ಲ ಅಂದರೆ ಫ್ಯೂಚರ್ನಲ್ಲಿ ನಾನು ಆ ಕೆಲಸವನ್ನು
ಮುಗಿಸಿರುವುದಿಲ್ಲ ಅಥವಾ ಕಂಪ್ಲೀಟ್ ಮಾಡಿರುವುದಿಲ್ಲ ಎಂದು ಹೇಳುವಾಗ ನಾವು ನೆಗೆಟಿವ್ ಸೆಂಟೆನ್ಸನ್ನು ಇದೇ ಥರ ಮಾಡಬೇಕಾಗತ್ತೆ. ನೀವು ನಾನು ಕೊಟ್ಟಿರುವಂಥ ಎಲ್ಲ ಕನ್ನಡ ಎಕ್ಸಾಂಪಲ್ಸ್ಗಳನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಟ್ರಾಗೇಟಿವ್ ಸೆಂಟೆನ್ಸ್, ಈ ಒಂದು ವಾಕ್ಯದಲ್ಲಿ ಎಕ್ಸಾಂಪಲ್ಸ್ ಹೇಗಿದೆ ನೋಡಿ. ಇಲ್ಲಿ ನಾವು ಮೊದಲಿಗೆ ಹೆಲ್ಪಿಂಗ್ ವರ್ಬನ್ನು ನಾವು ಬಳಸಿ ಅದಾದ ನಂತರ ಸಬ್ಜೆಕ್ಟನ್ನು ಬಳಸಬೇಕಾಗತ್ತೆ. ವಿಲ್ ಐ ಹ್ಯಾವ್ ಲರ್ನ್ಡ್ ಆಲ್ ಲೆಸನ್ಸ್. ವಿಲ್ ವಿ ಹ್ಯಾವ್, ವಿಲ್ ಯು ಹ್ಯಾವ್, ವಿಲ್ ಹಿ ಹ್ಯಾವ್, ವಿಲ್ ಶಿ ಹ್ಯಾವ್, ವಿಲ್ ಇಟ್ ಹ್ಯಾವ್, ವಿಲ್ ಕಿರಣ್ ಹ್ಯಾವ್, ವಿಲ್ ದೇ ಹ್ಯಾವ್ ಲರ್ನ್ಡ್ ಆಲ್ ಲೆಸನ್ಸ್. ನಾನು ಎಲ್ಲ ಪಾಠಗಳನ್ನು ಕಲಿತಿರುತ್ತೇನೆಯೇ. ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಇದೇ ಥರ ವಾಕ್ಯಗಳನ್ನು ಮಾಡಬೇಕು. ನಾವು ಎಲ್ಲ ಪಾಠಗಳನ್ನು ಕಲಿತಿರುತ್ತೇವೆಯೇ, ನೀನು ಎಲ್ಲ ಪಾಠಗಳನ್ನು ಕಲಿತಿರುತ್ತೀಯಾ, ಅವಳು ಎಲ್ಲ ಪಾಠಗಳನ್ನು ಕಲಿತಿರುತ್ತಾಳೆಯೇ, ಕಿರಣ್ ಎಲ್ಲ ಪಾಠಗಳನ್ನು ಕಲಿತಿರುತ್ತಾನೆ. ಈ ರೀತಿ ನೀವು ಎಲ್ಲ ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ವಾಕ್ಯದಲ್ಲಿ ನಾವು ಮೊದಲಿಗೆ ಹೆಲ್ಪಿಂಗ್ ವರ್ಬನ್ನು ಬಳಸಿ ಅದಾದ ನಂತರ ನಾಟನ್ನು ಸೇರಿಸಬೇಕು. ನಾನಿಲ್ಲಿ ಶಾರ್ಟ್ ಫಾರ್ಮನ್ನು ಯೂಸ್ ಮಾಡಿರುತ್ತೇನೆ. ವೋಂಟ್ ಐ ಹ್ಯಾವ್ ಲರ್ನ್ಡ್ ಆಲ್ ಲೆಸನ್ಸ್, ವೋಂಟ್ ವಿ ಹ್ಯಾವ್, ವೋಂಟ್ ಯು ಹ್ಯಾವ್, ವೋಂಟ್ ಹಿ ಹ್ಯಾವ್, ವೋಂಟ್ ಶಿ ಹ್ಯಾವ್, ವೋಂಟ್ ಇಟ್ ಹ್ಯಾವ್, ವೋಂಟ್ ಕಿರಣ್ ಹ್ಯಾವ್, ವೋಂಟ್ ದೇ ಹ್ಯಾವ್ ಲರ್ನ್ಡ್ ಆಲ್ ಲೆಸನ್ಸ್. ವಾಕ್ಯದ ಕೊನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕಾಗುತ್ತೆ. ಇದು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸನ್ನು ಕೇಳುವಾಗ. ನಾನು ಎಲ್ಲ ಪಾಠಗಳನ್ನು ಕಲಿತಿರುವುದಿಲ್ಲವೇ, ಇಲ್ಲಿ ನೆಗೆಟಿವ್ ಜೊತೆಗೆ ಪ್ರಶ್ನೆಯನ್ನು ಮಾಡುವಾಗ. ನಾವು ಎಲ್ಲ ಪಾಠಗಳನ್ನು ಕಲಿತಿರುವುದಿಲ್ಲವೇ, ನೀನು ಎಲ್ಲ ಪಾಠಗಳನ್ನು ಕಲಿತಿರುವುದಿಲ್ಲವೇ, ಅವನು ಎಲ್ಲ ಪಾಠಗಳನ್ನು ಕಲಿತಿರುವುದಿಲ್ಲವೇ, ಕಿರಣ್ ಎಲ್ಲ ಪಾಠಗಳನ್ನು ಕಲಿತಿರುವುದಿಲ್ಲವೇ, ಅವರು ಎಲ್ಲ ಪಾಠಗಳನ್ನು ಕಲಿತಿರುವುದಿಲ್ಲವೇ. ಈ ರೀತಿ ನೀವು ಕನ್ನಡದಲ್ಲಿ ಕೊಟ್ಟಿರುವಂಥ ಎಲ್ಲ ಎಕ್ಸಾಂಪಲ್ಸನ್ನು ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೊಂದಿಷ್ಟು ಎಕ್ಸಾಂಪಲ್ಸನ್ನು ನೋಡಿ. ಐ ವಿಲ್ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಇಲ್ಲಿ ಫಿನಿಶ್ಡ್ ಅನ್ನೋದು V3 ಆಗಿ ನಾವು ಬಳಕೆ ಮಾಡಬೇಕು. ವಿಲ್ ಮತ್ತು ಹ್ಯಾವನ್ನು ಹೆಲ್ಪಿಂಗ್ ವರ್ಬನ್ನು ನಾವು ಬಳಸಬೇಕಾಗತ್ತೆ. ಮೈ ಮದರ್ ವಿಲ್ ನಾಟ್ ಹ್ಯಾವ್ ಪ್ರಿಪೇರ್ಡ್ ಬ್ರೇಕ್ಫಾಸ್ಟ್. ದ ಚಿಲ್ಡ್ರನ್ ವಿಲ್ ಹ್ಯಾವ್ ಸ್ಟುಡ್ ಆಟ್ ದ ಬಸ್ ಸ್ಟಾಪ್. ವಿ ವಿಲ್ ಹ್ಯಾವ್ ವಾಚ್ಡ್ TV. She will have cleaned the house. He will have drunk tea. We will have written a letter. They will have eaten all fruits. ಅರ್ಥ ಆಯ್ತಲ್ಲ ನಿಮಗೆ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ತುಂಬ ಎಕ್ಸಾಂಪಲ್ಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತಾ ಇದ್ದೀನಿ. ಈ ಒಂದು ಎಕ್ಸಾಂಪಲ್ಸ್ನ ಕನ್ನಡ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ನೀವು ನೋಟ್ ಮಾಡಿಕೊಂಡು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಾನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಮೆನ್ಷನ್ ಮಾಡಿರುತ್ತೇನೆ. ನೀವು ಆ ಒಂದು ಎಕ್ಸಾಂಪಲ್ಸನ್ನು ಪಾಸಿಟಿವ್, ನೆಗೆಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ಗೆ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಮಾಡಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದು ಟೆನ್ಸ್ ಜೊತೆಗೆ ಸಿಗೋಣ. ಥ್ಯಾಂಕ್ ಯು.